ನಮಸ್ತೆ, ನನ್ನ ಹೆಸರು ನಾರಾಯಣ್ ಜೋಶಿ ಅಂತ. ನಾನು ಬಾಣಸವಾಡಿಯ ರಾಘವೇಂದ್ರ ಮಠದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿಂದ ರಾಮವಳ್ಳಿಯಲ್ಲಿರುವ ವೃದ್ಧಾಶ್ರಮಕ್ಕೆ ಬಂದೆ. ತುಂಬ ಕಾಲು ನೋವಿತ್ತು, ನನಗೆ ನಡೆಯೋಕ್ಕೆ ಬರ್ತಿರಲಿಲ್ಲ. ಅಲ್ಲಿ ಎಲ್ಲಿ ಟ್ರೈ ಮಾಡಬೇಕು, ಹಿಂಗೆ ಮಾಡಬೇಕು, ಯಾಕಂದರೆ ನಮ್ಮ ಹತ್ರ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮಾಡಿಸೋಣ ಪರಿಸ್ಥಿತಿ ಇಲ್ಲ, ನಾವು ಇರಲಿಲ್ಲ. ಹಾಗೆ ಹುಡುಕ್ತಾ ಇರಬೇಕಾದ್ರೆ ನನಗೆ ನಾರಾಯಣ ಹಾಸ್ಪಿಟಲ್ ಅರ್ಥೋ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ನಾನು ಇಲ್ಲಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದೆ. ಗೋವಿಂದರಾಜ್ ಸರ್ ಅನ್ನೋರು ಸಿಕ್ಕರು ನನಗೆ. ಟ್ರೈ ಮಾಡಿ ಡಾಕ್ಟರ್ ಅಭಿನಂದನ್ ಸರ್ ಹತ್ರ ಮೀಟ್ ಮಾಡಿಸಿದ್ರು. ಅಭಿನಂದನ್ ಸರ್ ತುಂಬ ಚೆನ್ನಾಗಿ ನೋಡಿ ನನಗೆ ಎಲ್ಲ ಚೆಕ್ ಮಾಡಿ, 2 ಕಾಲು ಆಪ್ರೇಷನ್ ಆಗಬೇಕು, ನಿಮ್ಗೆ ತುಂಬ ಕೆಟ್ಟೋಗಿದೆ ಕಾಲುಗಳೆಲ್ಲ, ತುಂಬ ಪೇನ್ ಬರ್ತಾ ಇದೆ ನಿಮಗೆ ಅಂತ ಹೇಳಿದರು. ಹೌದು ಸರ್ ಅಂತ ಹೇಳಿದೆ. ಅಲ್ಲಿಂದ ಎಕ್ಸ್ರೇ ಮಾಡಿಸು ಅಂತ ಹೇಳಿದರು. ಎಕ್ಸ್ರೇ ಮಾಡಿಸಿದೆ. ಎಕ್ಸ್ರೇ ನೋಡಿದ ಮೇಲೆ ಅವ್ರು ತೀರ್ಮಾನ ಮಾಡಿದರು, 2 ಕಾಲಿಗೆ ಮಾಡಲೇಬೇಕು ಆಪ್ರೇಷನ್ನು, 1 ಕಾಲಿಗೆ ಆದರೆ ಸರಿ ಹೋಗಲ್ಲ ಇದು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಹೋದೆ. ಆಯಿತು, ನೀವೆಲ್ಲ ಮುಗಿಸ್ಕೊಂಡು ಒಂದು ವಾರ ಬಿಟ್ಟು ಬನ್ನಿ ಅಂದರು. ಮತ್ತೊಂದು ವಾರ ಬಿಟ್ಟು ಬಂದೆ. ಅಲ್ಲಿ ಪ್ರಿಯಾ ಮೇಡಮ್ ಅಂತಿದ್ದರು, ಅವರು ತುಂಬ ಹೆಲ್ಪ್ ಮಾಡಿದರು ನನಗೆ. ನಂಗೆ ನಡೆಯೋಕ್ಕೆ ಬರೋಲ್ಲ ಅಂತ ಅವರೇ ಓಡಾಡಿ ಎಲ್ಲ ಫಾರ್ಮ್ ಫಿಲಪ್ ಮಾಡಿ ಎಲ್ಲ ಭಾಳ ಸಹಾಯ ಮಾಡಿದರು ನನಗೆ. ಒಂದು ದಿವಸ ಬಂದು ಅಡ್ಮಿಟ್ ಆಗಿದೆ. ನೆಕ್ಸ್ಟ್ ಡೇ ನನಗೆ ಆಪ್ರೇಷನ್ಗೆ ಕರ್ಕೊಂಡು ಹೋದರು. ಡಾಕ್ಟರ್ ಅಭಿನಂದನ್ ಸರ್ ಹೇಳಿದರು, ನೀವು ಯಾವುದಕ್ಕೂ ಭಯ ಬಿಡಬೇಕಾಗಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಆಪ್ರೇಷನ್ ಅಂತ ಹೇಳ್ಬಿಟ್ಟು. ಅದೇ ಥರನೇ ಬೆಳಗ್ಗೆ 7 ಗಂಟೆಯಿಂದ 11ವರೆಗೆ ನಾನು ಆಪ್ರೇಷನ್ ಮುಗಿತು. 2 ಕಾಲು ತುಂಬ ಚೆನ್ನಾಗಿ ಆಪ್ರೇಷನ್ ಮಾಡಿದರು. ಅವ್ರು ಹೇಳಿದ್ರು ಈ ಥರ ಮೂಮೆಂಟ್ ಎಲ್ಲ ಮಾಡಬೇಕಂತ. ಅದೇ ಥರ ಮೂಮೆಂಟ್ ಮಾಡಿದೆ. ಐಶ್ಯೂದಲ್ಲಿದ್ದೆ ಒಂದು ದಿವಸ. ಇದ್ದ ಮೇಲೆ ನೆಕ್ಸ್ಟ್ ಡೇ ಅವ್ರು ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಅದಕ್ಕಿಂತ ಮುಂಚೆ ಅವತ್ತನೇ ಸಾಯಂಕಾಲ ನನಗೆ ನಡೆಸಿದರು. ನಾನು ನಡೆದೆ. ಅವತ್ತೇ ಸಾಯಂಕಾಲ ಆಪ್ರೇಷನ್ ಆದ್ವಿ, ಸಾಯಂಕಾಲನೇ ನಡೆದೆ. ಅಲ್ಲಿಂದ ವಾರ್ಡಿಗೆ ಕರ್ಕೊಂಬಂದರು. ಅಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನಾರಾಯಣ ಹಾಸ್ಪಿಟ್ಲಲ್ಲಿ. ನರ್ಸ್ಗಳು ಚೆನ್ನಾಗಿದ್ದಾರೆ, ಬ್ರದರ್ಸ್ ಚೆನ್ನಾಗಿದ್ದಾರೆ. ಎಲ್ಲರೂ ತುಂಬ ಒಳ್ಳೆಯ ಸ್ನೇಹಪೂರ್ವಕವಾಗಿ ನಮ್ಮ ಜೊತೆ ನಡ್ಕೊಂಡ್ರು. ಊಟ ತಿಂಡಿ ತುಂಬ ಚೆನ್ನಾಗಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಅಲ್ಲಿಂದ ಬಂದಮೇಲೆ ಮತ್ತೆ ಮುಗಿದ ಮೇಲೆ ಹೇಳಿದ್ವಿ, ಡಿಸ್ಚಾರ್ಜ್ ಮಾಡಿದರು. 5 ಡೇಸ್ ಇಟ್ಕೊಂಡು ನಮ್ಮ ಮನೆಗೆ ಹೋದೆ. ಅದರಿಂದ ನಾರಾಯಣ ಹೆಲ್ತ್ ಆರ್ಥೋಪೆಡಿಕ್ ಮತ್ತು ಇಲ್ಲಿ ಮಾಡುವ ಡಾಕ್ಟರ್ ಅಭಿನಂದನ್ ಪುನೀತ್ ಸರಿಗೂ ತುಂಬ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ. ಎಲ್ಲ ಸ್ಟಾಫು ಮತ್ತು ಇದರ ಕೆಲಸಗಾರರು ಎಲ್ಲ ತುಂಬ ಒಳ್ಳೆಯ ಹಾಸ್ಪಿಟ್ಲು. ಇಂಥ ಹಾಸ್ಪಿಟ್ಲಲ್ಲೂ ನಾನು ನೋಡಿರಲಿಲ್ಲ ನನ್ನ ಜೀವನದಲ್ಲಿ. ಯಾಕಂದರೆ ನಮ್ಮಂಥ ಬಡವರಿಂದ ಕಡೆಗೆ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆಪ್ರೇಷನ್ಸ್ಗಳು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ನನಗೆ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.